ಈಗ ನಮ್ದು MGNYKದಲ್ಲಿ 125 ಕೋಟಿ ಸ್ಯಾಂಕ್ಷನ್ ಆಗಿದೆ, ಟೆಂಡರು ಆಗಿದೆ. ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸಿಟಿ ಸಲುವಾಗಿ ಪೂರ್ಣ ಎಲ್ಲ ಎಷ್ಟು ವಾರ್ಡ್ ಇದೆ ಅಷ್ಟು ವಾರ್ಡ್ ಒಳಗೆ ಬೇಗ ಕೆಲಸ ಚಾಲೂ ಮಾಡ್ತೀವಿ. ಅದು ಬಿಟ್ಟು ನಮಗೆ ಒಂದು 50 ಕೋಟಿ, ನಮ್ದು ದಕ್ಷಿಣ ಶಾಸಕರಿಗೆ ಒಂದು 25 ಕೋಟಿ ಅದು ಸಿಗೈತಿ. ಅದು ಒಳ್ಳೆ ಪ್ರಮಾಣ. ಅದು ಯಾವ ಸರ್ಕಾರ ಇರ್ತೈತಿ ಆ ಸರ್ಕಾರ ಪ್ರಮಾಣ ಅದು ಪದ್ಧತಿ ಇದೆ, ಅದು ಪದ್ಧತಿ ಪ್ರಮಾಣ ಮಾಡೋಗ್ತೀವಿ. ಅದೆಲ್ಲ ಕೂಡ ನಾವು ಮತ್ತು ದಕ್ಷಿಣ ಶಾಸಕರು ಕೂಡ ಎಲ್ಲೇ ಬೇಕಾಗಿದೆ ಅಲ್ಲೇ ನಾವು ಕೆಲಸ ಮಾಡೋಣ. ಸ್ವಲ್ಪ ಇಲ್ಲೇ ಹೆಚ್ಚು, ಸ್ವಲ್ಪ ಅಲ್ಲೇ ಹೆಚ್ಚು, ಅದು ನೋಡೋದಿಲ್ಲ. ಅಲ್ಲೇನೂ ಸ್ವಲ್ಪ ಬೇಕಾಗಿದೆ ಅಲ್ಲೇನೂ ಮಾಡೋಣ. ಅವ್ರು ನಮ್ಮ ಕಡೆ ಜಾಸ್ತಿ ಹೆಚ್ಚಬೇಕಾಗಿದ್ದರೆ ನಮ್ಮ ಕಡೆನೂ ಮಾಡ್ಕೊಡ್ತಾರೆ. ಈಗಾಗಲೇ ಪ್ರಶ್ನೆಗಳು ಕೇಳಿದರು. ಈಗಾಗಲೇ ಉತ್ತರ ಶಾಸಕರು ಹೇಳಿದರು 125 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ರು. ಇದು ಸತ್ಯ, ಅದ್ರೊಳಗೆ ಏನು ಎರಡು ಮಾತಿಲ್ಲ. ಯಾವಾಗ ಬಿಡುಗಡೆ ಮಾಡಿದ್ರು ಅವಾಗ ನಾನು ಸ್ವಾಗತ ಮಾಡಿದ್ದೇನೆ. ಅದು ಕೆಲಸ ಚಲೋ ಆದ್ರೆ ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಇವತ್ತು ಸ್ವಾಗತ ಮಾಡಿದ್ರು. ಯಾಕಂದ್ರೆ ಇವತ್ತು ಸರ್ಕಾರ ಬಂದು 2 ವರ್ಷ ಆಯ್ತು. 2008 ಯಡಿಯೂರಪ್ಪನವರು ಬಂದ ನಂತರ ಮುಖ್ಯಮಂತ್ರಿ ಆದ ನಂತರ ಪ್ರತಿ ವರ್ಷ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂಥದ್ದು ಮಾಡಿದರು. ಆಮೇಲೆ ಸದಾನಂದ ಗೌಡರು ಮಾಡಿದರು, ಜಗದೀಶ್ ಶೆಟ್ಟರ್ ಅವರು ಮಾಡಿದರು. ಅದಾದ ನಂತರ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಒಂದು ಸಲ ಮಾಡಿದರು. ಅದಾದ ನಂತರ ಮುಂದೆ ನಮ್ಮ ಸರ್ಕಾರ ಬಂದಾಗೂ ಪ್ರತಿ ವರ್ಷ ಯಡಿಯೂರಪ್ಪನವರು, ಬೊಮ್ಮಾಯಿ ಸಾಹೇಬರು ಕೂಡ ಮಾಡಿದರು. ಈಗ ಸಿದ್ದರಾಮಯ್ಯ ಸಾಹೇಬರು ಬಂದ ನಂತರ ಮೊದಲೇ ಹಣ ಬಿಡುಗಡೆ ಮಾಡುವಂಥದ್ದು ಮಾಡಿದರು. ಆದರೆ 2 ವರ್ಷ ಆದರೂ ನಮ್ಮದು ಕಾಮಗಾರಿ ಸಲುವಾಗಿಲ್ಲ. 2.5 ವರ್ಷ ಆಯ್ತು. ಇವತ್ತು ಟೆಂಡರ್ ಆಗಿ ಸುಮಾರು ವರ್ಷ ಆಯಿತು. ಟೆಂಡರ್ಗಳು ಮೊದಲು ಹೆಂಗಾಗ್ತಿದ್ದು, ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಆಗ್ತಿದ್ದು. ಇವತ್ತು ಎಲ್ಲ ಕೇಂದ್ರೀಕೃತವಾಗಿ ಟೆಂಡರ್ ಮಾಡಿದ್ರು. ಆಯ್ತು, ಮಾಡಲಿ, ನಮ್ದೇನೋ ಬಂದಿರಲಿಲ್ಲ. ಆದ್ರೆ ಅವ್ರು ಯಾರೂ ಕೆಲಸಕ್ಕೆ ಬರ್ತಾ ಇಲ್ಲ ಇಲ್ಲಿ. ಹಿಂಗಾಗಿ ನಮ್ಮ ಕೆಲಸಗಳು ಉಳಿದಾವ. ಈಗ ನಮಗೆ ಮುಂದಿನ ತಿಂಗಳಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ. ಮಳೆಗಾಲದಾಗ ಕಾಮಗಾರಿ ಆಗ್ತಾವೆ.